ರಾಜ್ಯಾದ್ಯಂತ 176 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆಗೊಳ್ಳಲಾಗಿದೆ. ಅದರಲ್ಲಿ ಚಾಮರಾಜನಗರ ಜಿಲ್ಲೆಗೆ 4 ಪಬ್ಲಿಕ್ ಶಾಲೆಗಳು ಇಲ್ಲಿಗೂ ಕೂಡ ನಮಗೆ ಸ್ಥಾಪನೆ ಆಗಲಿಕ್ಕೆ ಸರ್ಕಾರ ಆದೇಶ ಬಂತು. ಅದರ ಪ್ರಕಾರ ಲೊಕ್ಕನಹಳ್ಳಿ, ಹಾಗೆ ಬಂದ್ರೆ ಹಾಂಗಡ ಗುಂಡ್ಲುಪೇಟೆ, ಚಾಮರಾಜನಗರ ಚಂದಕವಾಡಿ, ಯಳಂದೂರು ಪಟ್ಟಣದಲ್ಲಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆಗೊಂಡಿದೆ. ಇದರಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು ಸರ್ಕಾರದಿಂದ, ಅಂತಹ ಸೌಲಭ್ಯಗಳನ್ನ ಬಳಸಿಕೊಂಡು ಖಾಸಗಿ ಶಾಲೆಗಳಿಗಿಂತಲೂ ಕೂಡ ನಾವು ಉನ್ನತ ಮಟ್ಟದಲ್ಲಿ ಕಲಿಕೆಯನ್ನ ಉಂಟು ಮಾಡಿ ಅವರಲ್ಲಿ ಸ್ಫೂರ್ತಿಯನ್ನ ತುಂಬಿ ಭವಿಷ್ಯದಲ್ಲಿ, ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕೆಲಸಗಳನ್ನ ಮಾಡಬೇಕಾದ್ರೂ ಕೂಡ ಆ ಕೆಲಸ ಯಶಸ್ವಿಯಾಗಿದೆ, ಅದು ಸಫಲ ಆಗ್ತದೆ ಅಂತ ನಾವು ಸಾರ್ವಜನಿಕರಿಗೆ ಪಬ್ಲಿಕ್ಸ್ ಎಲ್ಲದೂ ಕೂಡ ನಾವು ಅದನ್ನ ಮನದಟ್ಟು ಮಾಡಬೇಕಾದ್ರೆ ಇವತ್ತು ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಅಂಗ ಯಾವುದು ಅಂದ್ರೆ ಪತ್ರಿಕಾ ಮಾಧ್ಯಮ ಅಂತ ಅದನ್ನು ನಾನಾದ್ರೂ ಭಾವಿಸ್ಕೊಳ್ತೇನೆ. ಹಾಗಾಗಿ ತಾವು ನಮ್ಮ ಶಾಲೆಯಲ್ಲಿ ಆಗ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ಅದನ್ನ ಪ್ರಚಾರವನ್ನ ಮಾಡಿ ಅವುಗಳನ್ನ ಎಲ್ಲದೂ ಕೂಡ ತಿಳಿಸಿಕೊಟ್ಟು ಸರ್ಕಾರಿ ಶಾಲೆಗಳಿಗೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿಯನ್ನ ಪಡಿಸಿ, ದಾಖಲಾತಿಯನ್ನ ಹೊಂದಿಸಿ ಅವರು ಉಚಿತವಾಗಿ ಸಿಗ್ತಕ್ಕಂಥ ಬಿಸಿ ಊಟ ವ್ಯವಸ್ಥೆ ಆಗಿರಬಹುದು, ಪಠ್ಯ ಪುಸ್ತಕ ಆಗಿರಬಹುದು, ಸೈಕಲ್ ಆಗಿರಬಹುದು, ಕ್ಷೀರಭಾಗ್ಯ ಆಗಿರಬಹುದು, ಮೊಟ್ಟೆ ಆಗಿರಬಹುದು, ಇನ್ನೆಲ್ಲ ಮತ್ತೆ ಸಮವಸ್ತ್ರ, ಶೂಸು ಇತ್ಯಾದಿಯ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನ ಸರ್ಕಾರಿ ಶಾಲೆಗಳಿಗೆ ಮಾತ್ರ ದೊರೀತಾ ಇರೋದು. ಅನುದಾನ ರಹಿತ ಶಾಲೆಗಳಿಗೆ ಇಂತಹ ಸೌಲಭ್ಯಗಳು ಇಲ್ಲ. ಆದ್ರೆ ಆ ಪೋಷಕರು ಆ ಅನುದಾನ ರಹಿತ ಶಾಲೆಗಳಿಗೆ ಸೇರಿಸಿದಾಗ ಇಂತಹ ಸೌಲಭ್ಯಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಆ ವಂಚಿತರ ಆಗಬಾರದು. ಆ ವಿದ್ಯಾರ್ಥಿಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ, ಅವ್ರು ಎಲ್ಲಾದ್ರೂ ಆಗಿರಲಿ, ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಈ ಒಂದು ಸರ್ಕಾರದ ಸೌಲಭ್ಯಗಳನ್ನ ಅವ್ರಿಗೆ ದೊರಕಿಸಿ ಉತ್ತಮ ಪ್ರಜೆಗಳಾಗಿ ಉತ್ತಮ ಕಲಿಕೆಯನ್ನು ಉಂಟು ಮಾಡಿ ವಿದ್ಯಾರ್ಥಿಗಳೇ ತಮ್ಮ ಒಂದು ಆರೋಗ್ಯಕರವಾದ ಭವಿಷ್ಯವನ್ನ ರೂಪಿಸಿಕೊಳ್ಳಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕ ವೃಂದ ಇದೆ, ಉತ್ತಮವಾದ ಒಂದು ತಂತ್ರಜ್ಞಾನ ವ್ಯವಸ್ಥೆ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ದೀರಿ, ಇಲ್ಲಿ ಪ್ರೊಜೆಕ್ಟರ್ಗಳನ್ನ ನಾವು ಸ್ಕ್ರೀನ್ಗಳನ್ನ ಅಳವಡಿಸ್ಕೊಂಡಿದ್ದೀವಿ, ಕಂಪ್ಯೂಟರ್ ಲ್ಯಾಬ್ಗಳನ್ನ ಬಳಸಿದ್ದೀವಿ, ಇತ್ಯಾದಿಯ ಎಲ್ಲಾ ರೀತಿಯಲ್ಲಿ ಟೆಕ್ನಾಲಜಿಯನ್ನು ಬಳಸಿ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ನಾವು ಕಲಿಕೆಯನ್ನು ಉಂಟು ಮಾಡ್ತಾ ಇದ್ದೀವಿ. ಸಂಖ್ಯೆ ಜಾಸ್ತಿ ಆಗಿದೆ. LKGಗೆ ಉತ್ತಮ ಸ್ಪಂದನೆ ದೊರೆತು ನಮಗೆ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ನಮಗೆ ಕೇವಲ 30 ವಿದ್ಯಾರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಮೇಲಾಧಿಕಾರಿಗಳಿಗೆ ನಾವು ಪತ್ರವನ್ನು ಕೂಡ ಬರೆದಿದ್ದೀವಿ. ನಮ್ಗೆ ಇನ್ನೂ 2 ಸೆಕ್ಷನ್ LKGಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಶಾಸಕರ ಒಂದು ಮುಖಾಂತರ ನಾವು ಪತ್ರವನ್ನ ಬರೆದಿದ್ದೀವಿ. ಅದಕ್ಕೆ ಸ್ಪಂದನೆ ಕೊಟ್ಟು ಎಷ್ಟು ಸೆಕ್ಷನ್ ಬೇಕು ಅಂತಲೂ ಕೂಡ ಕೇಳಿದ್ದಾರೆ. ಅದಕ್ಕೆ ನಾವು 2 ಸೆಕ್ಷನ್ LKGಗೆ ಬೇಕು, ಇನ್ನು 2 ಸೆಕ್ಷನ್ 1ನೇ ಕ್ಲಾಸ್ಗೆ ಬೇಕು, ಮತ್ತೆ ಕಟ್ಟಡ ಬೇಕಲ್ಲ ನಿಮ್ಗೆ ಅಂತ ಹೇಳಿದ್ದಾರೆ. ಸೊ ಕಟ್ಟಡವು ಕೂಡ ನಿರ್ಮಾಣ ಹಂತದಲ್ಲಿ, ಅಂತಿಮ ಹಂತದಲ್ಲಿ ಇದೆ. ಆ ಕಟ್ಟಡವನ್ನ ಆದಾಗ ನಾವು ಇನ್ನೂ ಕೂಡ ಪರಿಣಾಮಕಾರಿಯಾಗಿ ನಾವು ಬೋಧನೆ ಮಾಡಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ರಾಜ್ಯದಲ್ಲಿಯೇ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಒಂದು ಕಲ್ಪನೆಯನ್ನ ನಾನು ಇಟ್ಕೊಂಡಿದ್ದೀನಿ. ಅದರಂತೆ ನನ್ನ ಶಿಕ್ಷಕ ವೃಂದವು ಕೂಡ ಆ ಕೆಲಸವನ್ನ ದಿನನಿತ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಕೇವಲ ಮನರಂಜನೆಗಾಗಿ ಮಾಡ್ತಾ ಇಲ್ಲ, ಅದರಲ್ಲಿ ಉತ್ತಮ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕು. ಆ ಸಮಾಜಕ್ಕೆ ಕೊಟ್ಟಾಗ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ, ಈ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿ ಪೋಷಕರು ಕೂಡ ನಮಗೆ ಉತ್ತೇಜನವನ್ನ ಕೊಡುವಂತಾಗಬೇಕು ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರ ಶಿಕ್ಷಕರಿಂದ ನಾವೆಲ್ಲರೂ ಕೂಡ ಈ ತಂತ್ರಜ್ಞಾನವನ್ನು ಬಳಸಿ ಕಲಿಕೆಯನ್ನು ಉಂಟು ಮಾಡ್ತಾ ಇದ್ದೀವಿ. ಅದರಡಿಯಲ್ಲಿ ನಾವು 2024ನೇ ಇಸ್ವಿ 2ನೇ ತಿಂಗಳು 3ನೇ ತಾರೀಕು ಶನಿವಾರದಂದು, ಅಂದು ನಾಳಿದ್ದು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಾವು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ LKGಯಿಂದ ಅಪ್ ಟು ನಮ್ಮ 10th ಸ್ಟ್ಯಾಂಡರ್ಡ್ ವರೆಗೆ ಬರ್ತಕ್ಕಂಥ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಕಲಿಕೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳನ್ನ ಮೀರಿಸುವಂತಹ ಕಲಿಕೆಯನ್ನು ನಾವು ತೊಡಗಿಸ್ಕೊಳ್ಬೇಕು. ಅದರಲ್ಲಿ ಹ್ಯಾಂಡ್ ರೈಟಿಂಗ್ ಆಗಿರಬಹುದು, ಹಾಜರಾತಿಯಲ್ಲಿ ಆಗಿರಬಹುದು, ಉಳಿದಂತಹ
ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆಯಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮ ಸಾಧನೆಗೊಳ್ಳಲಿಕ್ಕೆ ನಾವು ಅದರಲ್ಲಿ ಪ್ರೈಸ್ ಅನ್ನ ಮಾನ್ಯ ಶಾಸಕರ ಸಮ್ಮುಖದಲ್ಲಿ, ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ, ತಮ್ಮೆಲ್ಲರ ಒಂದು ಪ್ರಕಟಣೆಗಳ ಮೂಲಕ ಅವರಿಗೆ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನ ನಾವು ಆ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜುಗೊಂಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ತಮ್ಮನ್ನೆಲ್ಲ ಕೂಡ ಇಲ್ಲಿಗೆ ಕರೆಸಿಕೊಂಡು